ನಾಳೆ ಕಾವ್ಯ ಅವರ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಅನೇಕ ಅಭಿಮಾನಿಗಳು ಎಲ್ಲಾ ಕಡೆ ವಿಶಸ್ಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ಜೊತೆಗೆ ಗಿಲ್ಲಿ ಮತ್ತೆ ಕಾವ್ಯ ಒಂದಾಗ್ಲಿ ಒಂದು ಜೋಡಿ ಅಂತೆಲ್ಲ ಹಲವಾರು ಫೋಟೋಸ್ ಗಳನ್ನ ಕೊಲ್ಯಾಜ್ ಮಾಡಿ ಅಭಿಮಾನಿಗಳು ಪೋಸ್ಟ್ ಮಾಡ್ತಾರೆ. ನಿನ್ನೆ ಒಂದು ಚಿಕ್ಕ ತಿರುಪತಿಯಲ್ಲಿ ಈವೆಂಟ್ಗೆ ಹೋದಂತಹ ಟೈಮ್ನಲ್ಲಿ ಸಹ ಅಷ್ಟೇನೆ ಗಿಲ್ಲಿ ಮತ್ತೆ ಕಾವ್ಯ ಒಟ್ಟಿಗೆ ಇರುವಂತಹ ಫೋಟೋನ ಕೊಟ್ಟು ಜನರು ತುಂಬಾನೇ ಖುಷಿ ಪಡ್ತಾರೆ. ಗಿಲ್ಲಿ ಕಾವ್ಯ ಒಂದಾಗೋದು ಯಾವಾಗ, ಮದುವೆ ಯಾವಾಗ ಅಂತೆಲ್ಲ ಪ್ರಶ್ನೆ ಮಾಡ್ತಾರೆ. ಜೊತೆಗೆ ಹೊಸ ಸಿನಿಮಾಗಾಗಿ ಈಗ ವರ್ಕೌಟ್ ಅನ್ನು ಸಹ ಶುರು ಮಾಡಿದ್ದಾರೆ. ಗಿಲ್ಲಿ ನಟ ಫಿಟ್ನೆಸ್ ಮೇಲೆ ಈಗ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಸಕ್ಕದಾಗಿ ಒಂದು ಗ್ರ್ಯಾಂಡ್ ಎಂಟ್ರಿ ಕೊಡ್ತಾರೆ ಸಿನಿಮಾದಲ್ಲಿ ನೋಡಬಹುದು. ಇಷ್ಟು ದಿವಸ ಕಾಮಿಡಿ ಅಂತೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಿದ್ರು, ಬಟ್ ಇನ್ಮೇಲೆ ಸೂಪರ್ ಆಗಿ ಸಿನಿಮಾದಲ್ಲಿ ಹೀರೋ ಆಗಿಯೂ ಕೂಡ ನಟಿಸ್ತಾರೆ. ಅದನ್ನು ಕೂಡ ಗಮನಿಸಬಹುದು. ಒಂದು ಈವೆಂಟ್ ಅಲ್ಲೂ ಸಹ ಗಿಲ್ಲಿ ನಟ ಸಿಕ್ಕಾಪಟ್ಟೆ ಸೂಪರ್ ಆಗಿ ಮಿಂಚಿದ್ದಾರೆ. ಎಲ್ರಿಗೂ ಕೂಡ ಖುಷಿ ಆಯ್ತು. ಡ್ಯಾನ್ಸ್ ಸಹ ಮಾಡ್ತಾರೆ, ಜನರಿಗೆ ಮನೋರಂಜನೆಯನ್ನು ಸಹ ಕೊಡ್ತಾರೆ. ಬಹಳಷ್ಟು ಚೆನ್ನಾಗಿಯೂ ಕೂಡ ಫೇಮಸ್ ಆಗಿದೆ ಅಂತ ಹೇಳ್ಬೋದು. ಬಿಗ್ ಬಾಸ್ ಮುಗಿದು 2 ತಿಂಗಳು ಕಳೆದ್ರು ಕೂಡ ಗಿಲ್ಲಿ ನಟನ ಒಂದು ಕ್ರೇಜ್ ಇನ್ನ ಸಹ ಕಡಿಮೆ ಆಗಿಲ್ಲ. ಕಾವ್ಯ ಅವರು ಕೂಡ ಹಲವಾರು ಈವೆಂಟ್ಸ್ ಗಳಲ್ಲಿ ಹೋಗ್ತಾರೆ. ಇನ್ನ ಹುಟ್ಟುಹಬ್ಬದ ಪ್ರಯುಕ್ತ ನಾಳೆ ಗಿಲ್ಲಿ ಅವರು ಕೂಡ ವಿಶಸ್ ಅನ್ನು ಕೂಡ ಖಂಡಿತ ತಿಳಿಸ್ತಾರೆ. ಎಲ್ರಿಗೂ ಕೂಡ ಖುಷಿಯ ಒಂದು ಕ್ಷಣ. ಎಲ್ಲರೂ ಕೂಡ ಎಂಜಾಯ್ ಮಾಡಬಹುದು. ಗಿಲ್ಲಿ ಮತ್ತೆ ಕಾವ್ಯ ಮತ್ತೆ ಏನಾದ್ರು ಒಟ್ಟಿಗೆ ಸಿನಿಮಾದಲ್ಲಿ ಏನಾದ್ರು ನಟಿಸಿದ್ರೆ ಅಥವಾ ಒಟ್ಟಿಗೆ ಯಾವ್ದಾದ್ರು ಶೋಗೆ ಬಂದ್ರೆ ಜನರು ತುಂಬಾನೇ ಖುಷಿ ಪಡೋದು ಗ್ಯಾರಂಟಿ. ಬಟ್ ಅದು ಯಾವಾಗ ನೆರವೇರುತ್ತೋ ಗೊತ್ತಿಲ್ಲ. ಆದಷ್ಟು ಬೇಗ ಒಂದ್ ಒಳ್ಳೆ ಕಥೆ ಸಿಕ್ಕರೆ ಖಂಡಿತವಾಗ್ಲೂ ಕೂಡ ಇಬ್ಬರು ನಟಿಸೋಕೆ ಸಿದ್ಧವಾಗಿದ್ದಾರೆ. ಅದು ನಡೆಯುತ್ತಾ, ಸಾಧ್ಯವಾಗುತ್ತಾ ಕಾದ್ ನೋಡ್ಬೇಕಿದೆ. ಇನ್ನ ಜೊತೆಗೆ ಈ ಒಂದು ಜೋಡಿ ಮದುವೆ ಆಗ್ತಾರೆ ಅಂತ ತುಂಬಾ ಜನ ಸಹ ಪ್ರಶ್ನೆ ಮಾಡ್ತಾರೆ. ಬಟ್ ಗಿಲ್ಲಿಗೆ ಇಷ್ಟ ಇದೆ, ಕಾವ್ಯ ಅವ್ರು ಮನ್ಸ್ ಮಾಡ್ಬೇಕಷ್ಟೇನೆ. ಕಾವ್ಯ ಅವರು ಕೇವಲ ಫ್ರೆಂಡ್ಸ್ ಆಗಿ ನೋಡ್ತಾ ಇದ್ದಾರೆ. ಸೊ ಹಾಗಾಗಿ ಅದು ಮುಂದುವರಿಯೋದು ಡೌಟ್ ಅಂತಾನೆ ಅನಿಸ್ತಾ ಇದೆ. ತಪ್ಪದೆ ಎಲ್ಲರೂ ಕೂಡ ಕಾವ್ಯ ಅವರಿಗೆ ವಿಶ್ ಮಾಡೋದನ್ನ ಮರಿಬೇಡಿ. ನಾಳೆ ಹುಟ್ಟುಹಬ್ಬ ಇದೆ, ತುಂಬಾ ಚೆನ್ನಾಗಿ ಸೆಲೆಬ್ರೇಷನ್ ಇದೆ.